ನಮಸ್ತೆ. ಇವತ್ತು ಎಂತ ಗೊತ್ತುಂಟ, ಇವತ್ತು ಮಳೆ ಬಂದಿದೆ. ತುಂಬ ಸೆಕೆ. ಒಂದು ಸ್ವಲ್ಪ ಮಳೆ ಬಂದ್ರೇ ತುಂಬ ಖುಷಿ ಆಗ್ತದೆ. ಅಷ್ಟು ಸೆಕೆ ಉಂಟು. ಹಾಗಾಗಿ ಸ್ವಲ್ಪ ತಂಪ ಆಯಿತು. ಅಂದರೆ ತುಂಬ ಮಳೆ ಎಂತ ಬರಲಿಲ್ಲ, ಸ್ವಲ್ಪ ಸ್ಪ್ರೇ ಆದದಷ್ಟೇ. ನೆಲ ಕೂಡ ಒದ್ದಾಗಲಿಲ್ಲ, ಹಾಗೆ ಬಂದಿದೆ ಮಳೆ. ಆದರೂ ಕೂಡ ಗಿಡಗಳಿಗೆ ಸ್ವಲ್ಪ ಆಯಿತು, ಮತ್ತು ನಮಗೆ ಕೂಡ ಸ್ವಲ್ಪ ತಣ್ಣಗೆ ಆಯಿತು. ಅಂದರೆ ಇಷ್ಟು ಸೆಕೆ ಆಗುವಾಗ ಒಂದು ಮಳೆ ಬಂದರೆ ಸಾಕು ಅಂತ ಆಗ್ತದೆ ನೋಡಿ. ಪ್ರಾಣಿಗಳಿಗೆಲ್ಲ ತುಂಬ ಸೆಕೆ ಆಗ್ತದೆ. ನಾವಾದರೆ ಹೇಳ್ತೇವೆ, ಅಂದರೆ ನಾವಾದರೆ ಫ್ಯಾನ್ ಹಾಕಿಕೊಂಡು ಕೂತ್ಕೊಳ್ತೇವೆ. ಅದು ಪಾಪ ಎಂತ ಮಾಡೋದಲ್ವಾ. ತುಂಬ ಖುಷಿ ಆಗ್ತದೆ ಅವರಿಗೆ ಕೂಡ ನೋಡಿ. ಕೆಂಬಿ ರಕ್ಷಣೆ ಮನ್ಪುರ ಇವನು ಹೂಂಜ. ದಾದಾನ ಬತ್ತುಂಡ ಅವನು ಎಂತ ಮಾಡೋದು, ಕೆಲಸ ಮಾಡಿ ಕೊಡ್ತಾನೆ ನೋಡಿ. ಕರ್ದ ಅಂತೆ. ಅವಳ ಆಚೆ ಹೋದ ಕೂಡಲೇ ಕರೆಯುವುದು ನೋಡಿ. ಬರ್ತಾಳೆ ಉಳ್ಕೊಂಡು. ಹೆಂಟೆ ಬಂದ್ಲು. ಕೆಲಸ ಆಗ್ತಾ ಉಂಟು ಅಂತ ಹೇಳಿದರೆ ಎಂತ ಗೊತ್ತುಂಟ, ಅಂದರೆ ತುಂಬ ಬಲ್ಲೆ ಬಂದಿದೆ. ಮಳೆ ಬರ್ತಾ ಉಂಟು. ಆದ್ದರಿಂದ ಫುಲ್ ಬ್ಲ್ಯಾಕ್ ಆಗಿದೆ ಕ್ಲೈಮೇಟ್. ಆದ್ದರಿಂದ ನಾವು ಪಾನಿಪುರಿ ಮಾಡಿ ತಿನ್ನುವ ಹೇಳಿ ಅಣ್ಣ ಬಂದಿದ್ದಾರೆ. ಸೊ ಪಾನಿಪುರಿ ಮಾಡ್ತಾ ಇದ್ದೇವೆ. ಈ ಮಳೆ ಬಿದ್ದರೆ ಸಾಕು, ಸ್ವಲ್ಪ ಬಂದರೆ ಸಾಕು, ಎಂತ ಆದರೂ ತಿನ್ನುವ ಅಂತ ಆಸೆ ಆಗ್ತದೆ. ಅನಿಸೋದು ತಿನ್ನುವ ಎಂತಾದರೂ ತಿನ್ನುವ ಅಂತ. ಅದಕ್ಕೆ ಪಾನಿಪುರಿ ಮಾಡ್ತಾ ಇದ್ದೇವೆ. ನಾವು ಮನೆಯಲ್ಲೇ ಇಂಥದ್ದೆಲ್ಲ ಮಾಡಿಕೊಂಡ್ರೆ, ಪಾನಿಪುರಿ ಆಗಿರ್ಬೋದು, ಬೇರೆ ಎಂತಾದರೂ ಕೂಡ ನಮಗೆ ಮನೆಯಲ್ಲಿ ಸ್ನ್ಯಾಕ್ಸ್ಗಳನ್ನು ಮಾಡಿಕೊಂಡು ತಿನ್ನುವುದು ಒಳ್ಳೆಯದು. ನಮಗೆ ಕೂಡ ಗೊತ್ತಾಗ್ತದೆ. ಮತ್ತು ಎಂತ ಗೊತ್ತುಂಟ, ಎಂತಂತ ಹೇಳಿದರೆ, ಅಂದರೆ ಅಷ್ಟು ಟೇಸ್ಟಿಯಾಗಿ ಮಾಡಲಿಕ್ಕೆ ಆಗದಿದ್ದರೂ ಕೂಡ, ಟೇಸ್ಟಿಂಗ್ ಪೌಡರ್ ಅದು ಇದು ಹಾಕಿ ಮಾಡಲಿಕ್ಕೆ ಆಗದಿದ್ದರೂ ಕೂಡ ನಮಗೆ ಹೇಗೆ ಬೇಕೋ ಹಾಗೆ ನಾವು ಮಾಡ್ಕೊಳ್ಬೋದು ಮನೆಯಲ್ಲಿ ಆದರೆ. ಚಂದ ಮಿಕ್ಸ್ ಮಾಡಬೇಕು. ಚಂದ ಮಾಡಿ ಮಿಕ್ಸ್ ಮಾಡಬೇಕು. ಪೂರಿ ನೋಡಿ. ಮಳೆ ಬಂತು ಸ್ವಲ್ಪ ಹೊತ್ತಲ್ಲಿ ಎಲ್ಲ ಅಂದರೆ ಒಣಗಿ ಹೋಯಿತು. ಎಂತ ಗೊತ್ತುಂಟ, ಇದು ಬಲ್ಲೆ ಎಲ್ಲ ಬಂದರೆ ಇದು ಹಾವುಗಳೆಲ್ಲ ಬರ್ತವೆ, ಒಳಗೆ ಬರ್ತವೆ. ಹಾಗೆ ಆಗಿದೆ. ಅಂದರೆ ಅವರಿಗೆ ಕೂಡ ತುಂಬ ಸೆಕೆ ಆಗ್ತದೆ. ಅಂದರೆ ಬಿಸಿಲಲ್ವಾ, ತುಂಬ ಸೆಕೆ ಆದಾಗ ಅವರು ಅಂತ ಹೇಳಿದರೆ, ಅಂದರೆ ತಂಪಾಗಬೇಕಲ್ಲ, ಅದಕ್ಕೆ ಮನೆಯೊಳಗೆ ಬಂದು ಕೂತ್ಕೊಳ್ತವೆ ಹಾವುಗಳು, ಚೇಳುಗಳು ಎಲ್ಲ. ಅದಕ್ಕೆ ನಾವು ಬಲ್ಲೆ ಎಲ್ಲ ತೆಗಿಬೇಕು. ಈಗ ನಾವು ಎಲ್ಲರೂ ಪಾನಿಪುರಿ ತಿನ್ನಲಿಕ್ಕೆ ಕೂತ್ಕೊಂಡಿದ್ದೇವೆ.
ಬಲ್ಲೆ ಕಡಿಯುವವರು ಎಲ್ಲರೂ ಬಂದರು. ಪಾನಿಪುರಿ ಮಾಡಿದವರು ಎಲ್ಲರೂ ಕೂತ್ಕೊಂಡು ಒಟ್ಟಿಗೆ ಪಾನಿಪುರಿ ತಿಂತಾ ಇದ್ದೇವೆ. ಉಂಟು ಅದುಂಟು ಅದುಂಟು ಪಾನಿಪುರಿ. ಎಲ್ಲರೂ ಹೀಗೆ ನೆಲದಲ್ಲಿ ಕೂತ್ಕೊಂಡು ತಿನ್ನುವಾಗ ತುಂಬ ಖುಷಿ ಆಗ್ತದೆ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್.